ಹೇರ್ ಟ್ರಾನ್ಸ್ಪ್ಲಾಂಟೇಷನ್ನಲ್ಲಿರೋ ಅತಿ ದೊಡ್ಡ ಸ್ಕ್ಯಾಮ್. ಈ ಸ್ಕ್ಯಾಮ್ನಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅಥವಾ ಈ ಸ್ಕ್ಯಾಮ್ನಿಂದ ನೀವು ಹೇಗೆ ಹೊರಗೆ ಬರಬೇಕು, ಈ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್, ಗ್ರಾಫ್ಟ್ ಅಂದರೆ ಏನು? ತುಂಬ ಜನ ಏನು ಅಂದ್ಕೊತೀರಾ ಅಂದರೆ 10 ರೂಪಾಯಿ ಗ್ರಾಫ್ಟ್, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಮಾಡುವಂಥ ಪ್ಲೇಸ್ ಸಹ ಇದೆ. ನೀವೆಲ್ಲ ಏನು ಅಂದ್ಕೊತೀರಾ ಅಂದರೆ ಗ್ರಾಫ್ಟ್ ಅಂದರೆ ಒಂದು ಕೂದಲು ಅಂದ್ಕೊತೀರ. ಈ ಥರ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ಈ ಸ್ಕ್ಯಾಮಲ್ಲಿ ಸಿಕ್ಕಾಕೊಳ್ತೀರ. ಸೊ ಫಸ್ಟ್, ಗ್ರಾಫ್ಟ್ ಅಂದರೆ ಏನು ನೋಡೋಣ. ನಮ್ಮ ಬ್ಯಾಕ್ ಸೈಡ್ ಡೋನರ್ ಏರಿಯಾದಲ್ಲಿರುವಂಥ ಸ್ಕಿನ್ ಒಳಗೆ ಇರುವ ಕೂದಲೇ ಹೇರ್ ಗ್ರಾಫ್ಟ್. ಕೂದಲೇ ಬೇರೆ, ಇದು ಒಂದು ರೀತಿ ಜಲ್ಲಿ ಥರ ಇರುತ್ತೆ. ಈ ಗ್ರಾಫ್ಟ್ ಒಳಗೆ 1 ಕೂದಲು, 2 ಕೂದಲು, 5 ಕೂದಲು ಇರಬಹುದು. ಇದು ಒಂದು ದೇವರ ಸೃಷ್ಟಿ. ಇದನ್ನು ಡೋನರ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಗ್ರಾಫ್ಟ್ ತೆಗೆಯುವಾಗ ಗೊತ್ತಾಗುತ್ತೆ ಅದರಲ್ಲಿ 1 ಇದೆ ಅಥವಾ 2 ಇದೆಯೋ 3 ಇದೆಯೋ ಅಂತ. ಇದನ್ನು ಹೇರ್ ಫಾಲಿಕಲ್ಸ್ ಅಂತ ಕೂಡ ಕರೀತಾರೆ. ಇವಾಗ ನಿಮಗೆ ಅರ್ಥ ಆಗಿರುತ್ತೆ ಹೇರ್ ಗ್ರಾಫ್ಟ್ ಅಂದರೆ ಏನು, ಹೇರ್ ಫಾಲಿಕಲ್ಸ್ ಅಂದರೆ ಏನು ಅಂತ. ತುಂಬ ಜನ ಹೇಗೆ ಸಿಕ್ಕಾಕೊಳ್ತಾರೆ ಅಂತಂದರೆ, ಒಂದು ಗ್ರಾಫ್ಟ್ನಲ್ಲಿ 3, 4, 5 ಕೂದಲುಗಳವರೆಗೂ ಇರುತ್ತೆ. ಅದನ್ನು ತೆಗೆದು ನಮ್ಮ ಸ್ಕ್ಯಾಲ್ಪ್ಗೆ ಇಂಪ್ಲಾಂಟ್ ಮಾಡ್ತಾರೆ. ಈ ಥರ ಡೀಟೇಲ್ಸ್ ಗೊತ್ತಿಲ್ಲದೆ ಇರೋರಿಗೆ ಗ್ರಾಫ್ಟ್ಗೆ 10 ರೂಪಾಯಿ, 20 ರೂಪಾಯಿ ಅಂತ ಹೇಳಿ ಒಂದು ಗ್ರಾಫ್ಟ್ನಲ್ಲಿ 4-5 ಕೂದಲುಗಳನ್ನು ಆ್ಯಡ್ ಮಾಡ್ತಾರೆ. ಸೊ ಈ ಸ್ಕ್ಯಾಮಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಇನ್ನು ಮುಂದೆ ಒಂದು ಪ್ಲೇಸ್ಗೆ ಹೋಗಿ ನೀವು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ಳೋದಾದರೆ ಕ್ಲಿಯರಾಗಿ ಕೇಳಿ, ನೀವು ಗ್ರಾಫ್ಟ್ಗೆ 10 ರೂಪಾಯಿ, 20 ರೂಪಾಯಿ ಚಾರ್ಜ್ ಮಾಡ್ತಿದ್ದೀರಾ, ಇಲ್ಲ ಗ್ರಾಫ್ಟ್ ಒಳಗಿರೋ ಫಾಲಿಕಲ್ಸ್ಗೆ 10 ರೂಪಾಯಿ, 20 ರೂಪಾಯಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಿದ್ದೀರಾ? ಕ್ಲಿಯರಾಗಿ ಕೇಳಿ. ಈವರೆಗೆ ಈ ಸ್ಕ್ಯಾಮಿಂದ ಎಸ್ಕೇಪ್ ಆಗಿದ್ದಾಗಿದೆ. ನೆಕ್ಸ್ಟ್ ಏನಂತ ನೋಡೋದಾದರೆ, ನಾವು ಇದನ್ನು 2 ಭಾಗ ಮಾಡಿದ್ದೇವೆ. ಮೊದಲನೇದಾಗಿ ಅನ್ಲಿಮಿಟೆಡ್ ಗ್ರಾಫ್ಟ್ಸ್ ಮತ್ತು ಪ್ಯಾಕೇಜಸ್. ಎರಡನೇ ಕ್ಯಾಟಗರಿ ಸ್ಪ್ರೆಡ್ ಆ್ಯಂಡ್ ಹೈ ಡೆನ್ಸಿಟಿ. ಫಸ್ಟ್ ಅನ್ಲಿಮಿಟೆಡ್ ಗ್ರಾಫ್ಟ್ಸ್ ಆ್ಯಂಡ್ ಪ್ಯಾಕೇಜಸ್ ನೋಡೋಣ. ಇದನ್ನು ಡೀಟೇಲ್ ಆಗಿ ನೋಡೋದಾದರೆ, ಅನ್ಲಿಮಿಟೆಡ್ ಗ್ರಾಫ್ಟ್ಸ್ 85,000 ಪ್ಯಾಕೇಜ್ ಮಾಡಿರ್ತಾರೆ, 65,000, 75,000 ಅಂತಾರೆ. ಅಥವಾ 70,000 ರೂಪಾಯಿಗೆ ಪ್ಯಾಕೇಜ್ ಮಾಡಿರ್ತಾರೆ. 70,000 ಪ್ಯಾಕೇಜಲ್ಲಿ ನಿಮಗೆ ಎಷ್ಟು ಕೂದಲು ಬೇಕಾದರೂ ನೀವು ಕವರ್ ಮಾಡಿಕೊಡ್ತೀವಿ ಅಂತಾರೆ. ಇದನ್ನು ಎಕ್ಸಾಂಪಲ್ ಆಗಿ ನೋಡೋದಾದರೆ, ನನಗೆ ಹಸಿವಾಗಿ ನಾನೊಂದು ಹೋಟೆಲ್ಗೆ ಹೋಗ್ತೀನಿ, ನನಗೆ 4 ಇಡ್ಲಿ ತಿಂದರೆ ಹೊಟ್ಟೆ ತುಂಬುತ್ತೆ. 1 ಇಡ್ಲಿ ಬೆಲೆ 10 ರೂಪಾಯಿ. ಆದರೆ ಹೋಟೆಲಲ್ಲಿ 100 ರೂಪೀಸ್ಗೆ ಅನ್ಲಿಮಿಟೆಡ್ ಇಡ್ಲಿ ಎಷ್ಟು ಬೇಕಾದರೂ ತಿನ್ನುವಂಥ ಪ್ಯಾಕೇಜ್ ಇರುತ್ತೆ. ನನಗೆ ಬೇಕಾಗಿರೋದು 4 ಇಡ್ಲಿ. 40 ರೂಪಾಯಿ ಕೊಟ್ಟು 4 ಇಡ್ಲಿ ತಿಂತೀರಾ, ಇಲ್ಲ 100 ರೂಪಾಯಿ ಕೊಟ್ಟು ಅನ್ಲಿಮಿಟೆಡ್ ಇಡ್ಲಿ ತಿಂತೀರಾ? ಆದರೆ ನನಗೆ ಬೇಕಾಗಿರೋದು 4 ಇಡ್ಲಿ. ಅದೇ ರೀತಿ 3,000 ಗ್ರಾಫ್ಟ್ಸ್ಗೆ 10 ರೂಪೀಸ್ ಅಂದರೆ 30,000 ಆಗುತ್ತೆ. 2,000 ಗ್ರಾಫ್ಟ್ಸ್ ಅಂದರೆ 10 ರೂಪಾಯಿ, ಹಂಗೆ 20,000 ಆಗುತ್ತೆ. ನಾನು ಏನಕ್ಕೆ ಅನ್ನೆಸೆಸರಿ 50,000 ಪ್ಯಾಕೇಜಸ್, 70,000, 80,000 ಅನ್ಲಿಮಿಟೆಡ್ ಗ್ರಾಫ್ಟ್ ಪ್ಯಾಕೇಜಸ್ ತಗೊಳ್ಳಿ? ನನಗೆ ಬೇಕಾಗಿರೋದು 2,000 ಗ್ರಾಫ್ಟ್ಸ್, 3,000 ಗ್ರಾಫ್ಟ್ಸ್. ಅನ್ಲಿಮಿಟೆಡ್ ಆ್ಯಂಡ್ ಪ್ಯಾಕೇಜಸ್ ಯಾರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಆದರೆ ಇದರಲ್ಲೂ ಒಂದು ದೊಡ್ಡ ಸ್ಕ್ಯಾಮ್ ಇದೆ. ನಿಮ್ಮ ತಲೆ 7th ಗ್ರೇಡ್ ಬಾಲ್ಡ್ನೆಸ್ ಇದೆ ಅಂಥವ್ರಿಗೆ ಯೂಸ್ ಆಗುತ್ತೆ. ಸೇಮ್ ಇಡ್ಲಿ ಕಾನ್ಸೆಪ್ಟ್ ಹೇಳಿದ್ನಲ್ಲ, ನನಗೆ 4 ಇಡ್ಲಿ ತಿಂದರೆ ಸಾಕು, ಆದರೆ 20 ಇಡ್ಲಿ ತಿನ್ನೋರು ಇರ್ತಾರೆ. 100 ರೂಪಾಯಿ ಕೊಟ್ಟು ಅನ್ಲಿಮಿಟೆಡ್ ಇಡ್ಲಿ ತಿನ್ಬೋದು. ಆದರೆ ಇದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ನಲ್ಲಿ ಅಪ್ಲಿಕೇಬಲ್ ಆಗಲ್ಲ. ಯಾಕೆ ಅಂದರೆ ಎಷ್ಟು ಬಾಲ್ಡ್ ಆಗಿದ್ರೂ ಮ್ಯಾಕ್ಸಿಮಮ್ 5,000 to 5,500 ಗ್ರಾಫ್ಟ್ಸ್ ಅಷ್ಟು ಮಾತ್ರ ಸಾಧ್ಯ. ಅದು ಕೂಡ 2 ದಿನ ಪ್ರೊಸೆಸ್ ಆಗಿದ್ದರೆ ಹೈ ಡೆನ್ಸಿಟಿ ಬರುತ್ತೆ. 5,500 ಗ್ರಾಫ್ಟ್ಸ್ 2 ಡೇ ಪ್ರೊಸೆಸ್ ಮಾಡಿದ್ರೂ ಸಹ ನಿಮಗೆ 55,000 ಆಗುತ್ತೆ. 10 ರೂಪಾಯಿ ಅಂತೆ ಲೆಕ್ಕ ಹಾಕಿದ್ರೆ 55,000 ರೂಪಾಯಿನಲ್ಲಿ ಮುಗಿದೋಗುತ್ತೆ. ಏನಕ್ಕೆ ನೀವು 80,000 ಪ್ಯಾಕೇಜ್ ಅನ್ಲಿಮಿಟೆಡ್ ಗ್ರಾಫ್ಟ್ ಪ್ಯಾಕೇಜಸ್ನ ತೊಗೋಬೇಕು? ಇದರಲ್ಲೇ ನಿಮಗೆ 20,000 to 30,000 ಸೇವ್ ಮಾಡ್ಬೋದು. ಯಾರಿಗಾದರೂ 7th ಗ್ರೇಡ್ ಬಾಲ್ಡ್ನೆಸ್ ಇದ್ದರೆ ಬಿಯರ್ಡ್ ಎಲ್ಲ ಸೇರಿ 5,500 ಗ್ರಾಫ್ಟ್ಸ್ ಆಗ್ಬೋದು. ಜಾಸ್ತಿ ಆಗಲ್ಲ ಅಂತ ನಾನು ಹೇಳಲ್ಲ, ಚೆಸ್ಟ್ ಏರ್ ಎಲ್ಲ ಮಾಡಬಹುದು, ಆದರೆ ವೇಸ್ಟ್ ಆಫ್ ದ ಮನಿ. ಚೆಸ್ಟ್ ಏರ್ನಲ್ಲಿ ಡೆನ್ಸಿಟಿ ಇರಲ್ಲ, ಮತ್ತು ಡೋನರ್ ಏರಿಯಾ ಮತ್ತು ಬಿಯರ್ಡ್ ಏರಿಯಾದಲ್ಲಿ ಮಾತ್ರ ಡೆನ್ಸಿಟಿ ಬರುತ್ತೆ. ಒಂದೇ ಸಲ 5,500 ಗ್ರಾಫ್ಟ್ಸ್ ಹಾಕೋಕ್ಕಾಗಲ್ಲ. ಆಫ್ಟರ್ 6 months ಆರ್ 1 year ಆದಮೇಲೆ ಸೇಮ್ ಪರ್ಸನ್ ಬ್ಯಾಕ್ ಸೈಡ್ ಡೋನರ್ ಏರಿಯಾದಲ್ಲಿ ಪಾಸಿಬಲ್ ಇದ್ದರೆ ಮಾತ್ರ ತೆಗಿಯೋಕ್ಕಾಗತ್ತೆ. ಅದಾದಮೇಲೆ ಸೆಕೆಂಡ್ ಸಿಟ್ಟಿಂಗ್ನಲ್ಲಿ ಬೇಕು ಅಂದರೆ ಮತ್ತೆ ಮಾಡಿಸ್ಬೋದು. ಪ್ಯಾಕೇಜ್ ಮತ್ತು ಅನ್ಲಿಮಿಟೆಡ್ಗಳನ್ನ ತೊಗೊಳೋದಕ್ಕೂ ಮುಂಚೆ ಹುಷಾರಾಗಿರಿ. ಗ್ರಾಫ್ಟ್ನಲ್ಲಿ ಸೆಕೆಂಡ್ ಕ್ಯಾಟಗರಿ ಸ್ಪ್ರೆಡ್ ಆ್ಯಂಡ್ ಹೈ ಡೆನ್ಸಿಟಿ. ಸೊ ಫಸ್ಟ್, ಸ್ಪ್ರೆಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಿಂಪಲ್ಲಾಗಿ ಹೇಳ್ತೀನಿ, ನಿಮ್ಮ ಹತ್ರ ಒಂದು ಎಂಟಿ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅಂತ ಅಂದ್ಕೊಳ್ಳಿ. ನಾನು ಅದಕ್ಕೆ ಏನು ಮಾಡೋಣ ಅಂದರೆ ಒಂದು ತೆಂಗಿನ ತೋಟ ಬೆಳಿಬೇಕು ಅಂದ್ಕೊತೀನಿ. ಎಕ್ಸಾಂಪಲ್, ನನ್ನ ಕೈಯಲ್ಲಿ 10 ಮರ ಇದೆ, 10 ತೆಂಗಿನ ಸಸಿಗಳಿದೆ. 1 ಎಕರೆ ಲ್ಯಾಂಡ್ಗೆ ನಾನು 10 ತೆಂಗಿನ ಸಸಿಗಳನ್ನು ಕವರ್ ಮಾಡಿದರೆ ಇದಕ್ಕೆ ನೀವೇನಂತೀರಾ? ತೆಂಗಿನ ತೋಟ ಅಥವಾ ಕೋಕೋನಟ್ ಫಾರ್ಮ್ ಅಂತ ಅಂತೀರ. ಅದೇ ರೀತಿ ನನ್ನ ಕೈಯಲ್ಲಿ 100 ತೆಂಗಿನ ಸಸಿಗಳಿದ್ರೆ ಸೇಮ್ ಪ್ಲೇಸ್ನಲ್ಲಿ ಪಕ್ಕ ನೆಡ್ತಾ ಬಂದರೆ ಈ ಸ್ಕ್ರೀನ್ನಲ್ಲಿ ನೋಡಿ ಪಕ್ಕದಲ್ಲೇ ಹಾಕಿದ್ದಾರೆ. ಏನಂದರೆ ಸೇಮ್ ಪ್ಲೇಸ್, ಫಸ್ಟ್ ನೋಡಿದ್ದು ತೆಂಗಿನ ತೋಟ,
ಇದೂ ತೆಂಗಿನ ತೋಟನೇ, ಬಟ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದು ಯಾವ್ದು ಚೆನ್ನಾಗಿ ಕಾಣಿಸುತ್ತೆ? ಸೊ ಇದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ನಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ದೂರ ಮಾಡಬಹುದು, ಪಕ್ಕದಲ್ಲೇ ಹಾಕಿ ತುಂಬ ಚೆನ್ನಾಗಿ ಕಾಣಿಸೋ ಗಾರ್ಡನ್ ಥರ ಸಹ ಮಾಡಬಹುದು. ನಿಮಗೆ ಐ ಡೆನ್ಸಿಟಿ, ನ್ಯಾಚುರಲ್ ಹೇರ್ ಲೈನ್ ಬೇಕಾಗಿದ್ದರೆ ಕೂಡಲೇ ನಮ್ಮ HSN ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಭೇಟಿ ಮಾಡಿ. ಇಲ್ಲಿ PRP, GFC, ಎಕ್ಸೋಸಿಸಮ್, SPL ಟ್ರೀಟ್ಮೆಂಟ್ ಸಹ ಇಲ್ಲಿ ಸಿಗುತ್ತೆ.